ಶ್ರೀ ಗಣೇಶಾಯ ನಮಃ. ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ಗಣಪತಿ ಪೂಜೆಯ ತಾಂತ್ರಿಕ ವಿಧಾನದಲ್ಲಿ ನೈವೇದ್ಯ ಕ್ರಿಯೆಯ ನಂತರ ಪುನಃ ಪೂಜೆಯನ್ನು ಮಾಡುವುದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ಸ್ವಾಗತ, ನಮಸ್ಕಾರ. ಪುನಃ ಪೂಜೆ ಮಾಡಲಿಕ್ಕೆ ನಮಗೆ ಇಲ್ಲಿ ಮೊದಲನೇದಾಗಿ ಶಂಖ, ಒಂದು ಗಂಟೆ, 2 ಗಿಂಡಿ, ಶಂಖಕಾಲು, ಧೂಪಕೋರಿ, ತುಪ್ಪದ ದೀಪ ಮತ್ತು ಗಂಧ ಪುಷ್ಪ, ಅಕ್ಷತೆ ಇದರಲ್ಲಿ ಸ್ವಲ್ಪ ಹಾಕ್ಕೊಳ್ಬೇಕು. ಎರಡನೇದಾಗಿ ನಾವು ಮೊದಲನೇದಾಗಿ ಶಂಖದಲ್ಲಿ ಜಲವನ್ನು ಹಾಕಿಕೊಂಡು ಪುಷ್ಪ ತುಳಸಿ ಪತ್ರವನ್ನು ತೆಗೆದುಕೊಂಡು ಓಂ ಅರ್ಘ್ಯಮಿದಂ ಗಂಡೋಷಮಿದಂ ಅರ್ಘ್ಯಮಿದಂ ಗಂಡೋಷಮಿದಂ ಪಾದ್ಯಮಿದಂ ಗಂಡೋಷಮಿದಂ ಆಚಮನೀಯಮಿದಂ ಗಂಡೋಷಮಿದಂ ಪಾದ್ಯಮಿದಂ ಅರ್ಘ್ಯಮಿದಂ ಆಚಮನೀಯಮಿದಂ. ಶಂಖವನ್ನು ಈ ಗಂಡಿ ನೀರಿನಿಂದ ತೊಳೆದು ಪುನಃ ನೀರು ಹಾಕ್ಕೊಳ್ಳಿ. ನಂತರ ಓಂ ಮಾಂ ಮದೀಯಂಚ ಸಕಲಮಸ್ಮತ್ ಸ್ವಾಮಿನೇ ತುಭ್ಯಕ್ ಸಮರ್ಪಯಾಮಿ. ಓಂ ಗಮ ನಮಃ, ಓಂ ಗಮ ನಮಃ, ಓಂ ಗಮ ನಮಃ. ಇವಾಗ ತೀರ್ಥ ಉಂಟು ಮಾಡುವಂಥ ಕ್ರಮ. ಅದರಲ್ಲಿ ಮೊದಲನೇದಾಗಿ ಓಂ ಗಾಂ ಹೃದಯಾಯ ನಮಃ ಅಂತ ಪುಷ್ಪವನ್ನು ಹಾಕ್ಕೊಳ್ಳಿ ಶಂಖಕ್ಕೆ. ಓಂ ಗೀಂ ಹೃದಯ ಓಂ ಗಾಂ ಹೃದಯಾಯ ನಮಃ. ಓಂ ಗೀಂ ಶಿರಸೆ ಸ್ವಾಹ ಅಂತ ಜಲ ಹಾಕಿ ಒಂದು ಗಂಧ ಸ್ವಲ್ಪ, ಅಕ್ಷತ ಸ್ವಲ್ಪ ಹಾಕ್ಕೊಂಡು ಓಂ ಗಾಂ ಗಂಗಾಯೈ ವಿಶ್ವಮುಖ್ಯಾಯಿ ಶಿವಾಮೃತಾಯಿ ಓಂ ಅದು ಕಟ್ ಮಾಡಿ. ಲಡ್ಡೋಕಮಿದಂ ಆಪೋಪಮಿದಂ ಪುನರಾಚಮನೀಯಮಿದಂ ಕರ್ಪೂರಾದಿಸಹಿತ ತಾಂಬೂಲಮಿದಂ ನೃತ್ಯಮಿದಂ ಗೀತಮಿದಂ ವಾದ್ಯಮಿದಂ ಛತ್ರಮಿದಂ ಚಾಮರಮಿದಂ ಸರ್ವರಾಜೋಪಚಾರಮಿದಂ. ಓಂ ಗಮ ನಮಃ, ಓಂ ಗಮ ನಮಃ, ಓಂ ಗಮ ನಮಃ. ಓಂ ಸರ್ವಾಕ್ಷರೇಭ್ಯೋ ನಮಃ, ಓಂ ಸರ್ವಾಂಗೇಭ್ಯೋ ನಮಃ, ಓಂ ಸರ್ವಾಯುಧೇಭ್ಯೋ ನಮಃ, ಓಂ ಸರ್ವಭೂತಲೇಭ್ಯೋ ನಮಃ, ಓಂ ಸರ್ವಪರಿವಾರೇಭ್ಯೋ ನಮಃ, ವಿಶ್ವಕ್ಸೇನಾಯ ಓಂ ಕುಂಬೋದರಾಯ ನಮಃ. ಓಂ ಗಮ ನಮಃ, ಓಂ ಗಮ ನಮಃ, ಓಂ ಗಮ ನಮಃ. ಈ ಸಮಯದಲ್ಲಿ ಗಣೇಶೋಪಸ್ಥಿತಿಯಿಂದ ಮತ್ತು ಗಣ ಸಹಸ್ರನಾಮದಿಂದ ಎಲ್ಲ ಪುಷ್ಪಾಂಜಲಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದೆಲ್ಲ ಆದಮೇಲೆ ನಾವು ಈ ಮಂತ್ರದಿಂದ ಪುಷ್ಪಾಂಜಲಿಯನ್ನು ಮಾಡಬೇಕು. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಗಣನಾಯಕ ಯತ್ ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಓಂ ಗಮ ನಮಃ, ಓಂ ಗಮ ನಮಃ, ಓಂ ಗಮ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಗುಹಾಮೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನುಷ್ಠನ್ವನ್ನೋತಿಭಿಸ್ಸೇದ ಸಾಧನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಗಮ ನಮಃ, ಓಂ ಗಮ ನಮಃ, ಓಂ ಗಮ ನಮಃ. ಓಂ ಇತಃ ಪೂರ್ವಂ ಪ್ರಾಣಬುದ್ಧಿದೇಹಧರ್ಮಾಧಿಕಾರತಃ ಜಾಗ್ರತ್ ಸ್ವಪ್ನಾಸು ಸುಷುಪ್ತಾವಸ್ಥಾಸು ಮನಸಾ ವಾಚಾ ಕರ್ಮಣಾ ಹಸ್ತಾಭ್ಯಾಂ ಪದ್ಭ್ಯಾಂ ಉದರೇಣ ಶಿಷ್ಣಾ ಯತ್ ಸ್ಮೃತಂ ಯದುಕ್ತಂ ಯತ್ಕೃತಂ ಓಂ ತತ್ಸರ್ವಂ ಬ್ರಹ್ಮಾರ್ಪಣಂ ಭವತು ಸ್ವಾಹ. ಓಂ ಗಮ ನಮಃ, ಓಂ ಗಮ ನಮಃ, ಓಂ ಗಮ ನಮಃ. ಓಂ ಮಾಂ ಮದೀಯಂಚ ಸಕಲಮಸ್ಮತ್ ಸ್ವಾಮಿನೇ ಗಣನಾಯಕ ಓಂ ಗಮ ನಮಃ, ಓಂ ಗಮ ನಮಃ, ಓಂ ಗಮ ನಮಃ. ಓಂ ತತ್ಸತ್. ಇದಾದಮೇಲೆ ಮಂಗಳ ನೀರಾಂಜನ. ಓಂ ವಿಘ್ನೇಶಂ ಸುಪರಶ್ವದಾಕ್ಷಪಟಿಕಾ ಕಂತೋಲ್ಲಸಲ್ಲಡ್ಡುಕೈಃ ವಾಶಸ್ರಣಿ ವರದಾಢ್ಯೈ ವಾ
ಶ್ರೀಕ್ಷಣಂ ಸಂಸ್ಮರೆ ಸಿಂಧೂರಾವನಿವಾಸಮಿಂದುಶಕಲಾಂ ಆದ್ಯ ಶಕಲಾದ್ಯಾಕಲ್ಪಮಧ್ಯಾಸನಂ ಮಂಗಳನೀರಾಜನಂ ಸಮರ್ಪಯಾಮಿ. ಎರಡು ಹೂವು ಅದು ಮಾಡಿ ರಕ್ಷಾಂ ಧಾರಯಿಷ್ಯೆ. ಈಗ ಪುಷ್ಪಕ್ಕೆ ಗಂಧ, ಅಕ್ಷತ, ಜಲ ಹಾಕಿಕೊಂಡು ಕಿಂಡಿ ಮೇಲೆ ಇಟ್ಕೊಳ್ಳಿ. ಪೀಠದಲ್ಲಿರುವಂಥ ದೇವರಿಗೆ ಇವಾಗ ಪುಷ್ಪಾಂಜಲಿ. ಮೊದಲನೇದಾಗಿ ಪುಷ್ಪ ಇದು ಓಂ ಪೀಠ ಪೂಜಾ ಮಂತ್ರದಿಂದ ಓಂ ಆಧಾರ ಶಕ್ತಿಯೇ ನಮಃ, ಓಂ ಮೂಲ ಪ್ರಕೃತಿಯೇ ನಮಃ, ಓಂ ಆದಿಕೂರ್ಮಾಯ ನಮಃ, ಓಂ ಅನಂತಾಯ ನಮಃ, ಓಂ ಪೃಥಿವಿಯೇ ನಮಃ, ಓಂ ಪದ್ಮಾಯ ನಮಃ, ಓಂ ಸರ್ವಶಕ್ತಿ ಕಮಲ, ಓಂ ಹ್ರೀಂ ಗಂ, ಓಂ ಹ್ರೀಂ ಗಂ ಸರ್ವಶಕ್ತಿ ಕಮಲಾಸನಾಯ ನಮಃ. ಓಂ ಗಂ ನಮಃ, ಓಂ ಗಂ ನಮಃ, ಓಂ ಗಂ ನಮಃ. ಓಂ ಗಣಾನಾನ್ತ್ವಾ ಗಣಪತಿಂ ಗುಹಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ರಣ್ವನ್ನೋತಿವಿಸ್ಸೇದ ಸಾಧನಂ ಶ್ರೀ ವಿಘ್ನೇಶ್ವರಾಯ ಇದನ್ನಮ್ಮ. ಓಂ ಮಾಂ ಮದೀಯಂಚ ಸಕಲಮಸ್ಮತ್ ಸ್ವಾಮಿನೇ ತುಭ್ಯಕ್ ಸಮರ್ಪಯಾಮಿ. ಓಂ ಗಂ ನಮಃ, ಓಂ ಗಂ ನಮಃ, ಓಂ ಗಂ ನಮಃ. ಇವಾಗ ತೀರ್ಥ ಉಂಟು ಮಾಡುವಂಥ ಕ್ರಮ. ಅದರಲ್ಲಿ ಮೊದಲನೇದಾಗಿ ಓಂ ಗಾಂ ಹೃದಯಾಯ ನಮಃ ಅಂತ ಪುಷ್ಪವನ್ನು ಹಾಕ್ಕೊಳ್ಳಿ ಶಂಖಕ್ಕೆ. ಓಂ ಗೀಂ ಹೃದಯ ಓಂ ಗಾಂ ಹೃದಯಾಯ ನಮಃ, ಓಂ ಗೀಂ ಶಿರಸೆ ಸ್ವಾಹ ಅಂತ ಜಲ ಹಾಕಿ ಅದು ಗಂಧ ಸ್ವಲ್ಪ ಅಕ್ಷತ ಸ್ವಲ್ಪ ಹಾಕ್ಕೊಂಡು ಓಂ ಗಾಂ ಗಂಗಾಯೈ ವಿಶ್ವಮುಖ್ಯಾಯಿ ಶಿವಾಮೃತಾಯಿ ನಾರಾಯಣ್ಯೈ ನಮೋ ನಮಃ. ಪಾದ್ಯಮಿದಂ ಓಂ ಗುರುಭ್ಯೋ ನಮಃ, ಓಂ ದೇವೇಭ್ಯೋ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಭೂತೇಭ್ಯೋ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಆತ್ಮನೇ ನಮಃ. ಪ್ರಸನ್ನಾರ್ಘ್ಯಮಿದಂ ಓಂ ವಿಘ್ನೇಶಂ ಸುಪರಶ್ವದಾಕ್ಷಪಟಿಕಾ ದಂತೋಲ್ಲಸಲ್ಲಡ್ಡುಕೈಃ ದೋರ್ವೆ ಪಾಶಸ್ತ್ರನಿಸುದಂತವರದಾಢ್ಯಾಯ ವಾಚತುರ್ಭಿರ್ಯುತಂ ಶುಂಡಾಗ್ರಾಹಿತಬೀಜಪೂರ್ವಮೂರುಕುಕ್ಷಿಂ ಶ್ರೀಕ್ಷಣಂ ಸಂಸ್ಮರೇತ್ ಸಿಂಧೂರಾವನಿವಾಸಮಿಂದಶಕಲಾದ್ಯಾಕಲ್ಪವಿದ್ಯಾಸನಂ ಮಂಗಳನೀರಾಜನಂ ಸಮರ್ಪಯಾಮಿ. ಭಕ್ತಜನೇಭ್ಯೋ ನಮಃ ಅಂತೇಳಿ ತೀರ್ಥ ಹಾಕಬೇಕು. ಆಮೇಲೆ ದೇವರಿಗೆ ಓಂ ಮಾಂ ಮದೀಯಂಚ ಸಕಲಮಸ್ಮತ್ ಸ್ವಾಮಿನೇ ತುಭ್ಯಕ್ ಸಮರ್ಪಯಾಮಿ ಅಂತೇಳಿ ಒಂದು ಪುಷ್ಪ ಹಾಕಬೇಕು. ಆಮೇಲೆ ಪ್ರಸನ್ನ ಅವಸಾನಾರ್ಘ್ಯಮಿದಂ ಅಂತೇಳಿ ಸ್ವಲ್ಪ ಶಂಖತೀರ್ಥವನ್ನು ಬಿಡಬೇಕು. ಆಮೇಲೆ ದೇವರಿಗೆ ಅಂಗನ್ಯಾಸವನ್ನು ಮಾಡಬೇಕು. ಓಂ ಗಾಂ ಹೃದಯಾಯ ನಮಃ, ಓಂ ಗೀಂ ಶಿರಸೆ ಸ್ವಹ, ಓಂ ಗೂಂ ಶಿಖಾಯ ಫಟ, ಓಂ ಗೈಂ ಕವಚಾಯ ಹುಂ, ಓಂ ನೇತ್ರತ್ರಯಾಯ ಫಟ, ಓಂ ಗಹಸ್ತ್ರಾಯ ಫಟ. ಗಣಕರ್ಷಿ ಚತುರ್ಗಾಯತ್ರಿ ವೃಂದ ಶ್ರೀ ಬೀಜ ಗಣಪತಿ ದೇವತಾ. ಓಂ ಶ್ರೀಂ ಪಶುಹುಂ ಪಟ್, 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 ಓಂ ಶ್ರೀಂ ಪಶುಹುಂ ಪಟ್. ಓಂ ಗಂ ನಮಃ, ಓಂ ಗಂ ನಮಃ, ಓಂ ಗಂ ನಮಃ ಅಂತೇಳಿ 3 ಸಲ ವ್ಯಾಪಕ ಮಾಡಬೇಕು. ಆಮೇಲೆ ನಮಗೆ ಮಾಡ್ಕೋಬೇಕು. 25 ಸಲ ಮೂಲ ಮಂತ್ರವನ್ನು ಜಪಿಸಬೇಕು. ಓಂ ಗಂ ನಮಃ, 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 ಓಂ ಗಂ ನಮ
ಓಂ ಗಂ ನಮಃ. ಓಂ ಗಂ ನಮಃ. ಓಂ ಗಂ ನಮಃ. ಓಂ ಗಾಂ ಹೃದಯಾಯ ನಮಃ. ಓಂ ಗೀಂ ಶಿರಸೇ ಸ್ವಹ. ಓಂ ಗೂಂ ಶಿಖಾಯ ಫಟ್. ಓಂ ಗೈಂ ಕವಚಾಯ ಹುಂ. ಓಂ ಗೌಂ ನೇತ್ರತ್ರಯಾಯ ಫಟ್. ಓಂ ಗಹ ಅಸ್ತ್ರಾಯ ಫಟ್. ओम अभात्मना जलम कल्पयामि, लम पृथिव्यात्मना गंधम कल्पयामि, कम आकाशात्मना पुष्पं कल्पयामि, यम वायुवात्मना धूपं कल्पयामि, लम तेजोमात्मना दीपं कल्पयामि, अम अमृतात्मना नैवेद्यं कल्पयामि, त्वम अमृते अमृतोद्भवे अमृतान्ने अमृतवर्षिणे अमृतं श्रावय श्रावय. ओम श्रीं पशुं पट. 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 ओम श्रीं पशुं पट ಅಂಥೇಳಿ ಪ್ರಸಾದವನ್ನು ಸೂಡಿಕೊಂಡು ಇಲ್ಲಿಗೆ ಗಣಪತಿ ಪೂಜೆಯ ಈ ಪಾಠಗಳು ಮುಗಿಯಿತು. ಎಲ್ಲರಿಗೂ ನಮಸ್ಕಾರ.